ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ಪುಣೆಯ ಲೋಹಗಢ್ ಕೋಟೆಯಲ್ಲಿ ನಡೆದಂತಹ ಉದ್ಯಮಿ ಕೇತನ್ ಅಗರ್ವಾಲ್ ಹತ್ಯೆ ಪ್ರಕರಣಕ್ಕೆ ಹೊಸ ತಿರುವು ಸಿಕ್ಕಿದೆ. ಕೇತನ್ ಅವರನ್ನ ಮದುವೆ ಆಗಬೇಕಾಗಿದ್ದಂತಹ ಸಿಯಾ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ. ಮದುವೆ ಬೇಡ ಅಂತ ನಾನು ಆಲ್ರೆಡಿ ಕೇತನ್ ಅವ್ರಿಗೆ ಹೇಳಿದ್ದೆ, ನಾನು ಓಡೋಗ್ತೀನಿ ಅಂತಲೂ ಕೂಡ ಹೇಳಿದ್ದೆ. ನಾನೊಬ್ಬ ಹುಡುಗನ ಲವ್ ಮಾಡ್ತಿದ್ದೀನಿ, ನಾನು ಪ್ರೀತಿಸ್ತಾ ಇದ್ದೀನಿ ಒಬ್ಬ ಹುಡುಗನನ್ನ, ನಿಮ್ಮ ಜೊತೆ ಮದುವೆ ಮಾಡ್ಕೊಳ್ಳೋದಕ್ಕೆ ನನಗೆ ಯಾವುದೇ ಒಪ್ಪಿಗೆ ಇಲ್ಲ, ಮನೆಯವರ ಬಲವಂತಕ್ಕೋಸ್ಕರ ನಾನು ಈ ಮದುವೆಗೆ ಒಪ್ಕೊಂಡಿದ್ದೀನಿ, ಹೆಂಗಾದರೂ ಮಾಡಿ ಈ ಮದುವೆನ ಕ್ಯಾನ್ಸಲ್ ಮಾಡಿ, ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳಿದ್ದೆ. ಕೇತನ್ ಅದಕ್ಕೆ ಓಡೋಗ್ತೀಯಾ, ಹೋಗು, ನೀನೆಲ್ಲಿದ್ರೂ ಕೂಡ ಹುಡುಕೊಂಡು ಬರ್ತೀನಿ ಅಂತ ಕೇತನ್ ಅವರು ಹೇಳಿದ್ರಂತೆ. ಒಂದಷ್ಟು ವಿಚಾರಗಳನ್ನ ಸಿಯಾ ಅವರು ಬಿಚ್ಚಿಟ್ಟಿದ್ದಾರೆ. ಆತನ ಜೊತೆ ಮದುವೆ ಆಗೋದಕ್ಕೆ ಇಷ್ಟವಿಲ್ಲದೆ ಸಿಯಾ ಗೋಯಲ್ ಪ್ರಿಯಕರ ಚೇತನ್ ಚೌಧರಿ ಜೊತೆ 2000ಕ್ಕೂ ಹೆಚ್ಚು ಫೋನ್ ಕರೆಗಳಲ್ಲಿ ಮಾತನಾಡಿದ್ದಾರೆ. ಈ ಕೇತನ್ ಕೊಲೆಗೆ ಸಂಚನ್ನು ರೂಪಿಸಿದ್ದಾಳೆ. 2000ಕ್ಕೂ ಹೆಚ್ಚು ಕರೆಗಳು. ಯಾರ್ಯಾರು? ಚೇತನ್ ಚೌಧರಿ ಹಾಗೆ ಸಿಯಾ ಇಬ್ಬರೂ ಕೂಡ 2000ಕ್ಕೂ ಹೆಚ್ಚು ಫೋನ್ ಕರೆಗಳಲ್ಲಿ ಮಾತನಾಡಿದ್ದಾರೆ. ಎಷ್ಟು ತಿಂಗಳಲ್ಲಿ? ಬರೀ 7 ತಿಂಗಳಲ್ಲಿ 2000ಕ್ಕೂ ಹೆಚ್ಚು ಫೋನ್ ಕರೆಗಳು ಒಬ್ಬರಿಂದ ಇನ್ನೊಬ್ರಿಗೆ ಹೋಗಿದೆ. ಅದ್ರ ಜೊತೆಗೆ ಮದುವೆಯನ್ನು ತಪ್ಪಿಸೋದಕ್ಕೆ ಓಡೋಗೋದಕ್ಕೆ ಸಾಧ್ಯನೇ ಇಲ್ಲ. ಇಬ್ಬರು ಸೇರಿ ಕೇತನನ್ನು ಮುಗಿಸೋಣ, ಆಮೇಲೆ ನಾವಿಬ್ಬರು ಬದುಕೋಣ ಅಂತ ಅಂದ್ಕೊಂಡು ಈ ಒಂದು ಕೆಲಸವನ್ನು ಮಾಡಿದ್ದಾರೆ. ಅದೆಲ್ಲದನ್ನು ಕೂಡ ಪೊಲೀಸರ ತನಿಖೆಯಲ್ಲಿ ಬಯಲಾಗಿದೆ. ಈ ಮದುವೆಯನ್ನು ನಿರಾಕರಿಸಿದ್ರೂ ಕೂಡ ಕೇತನ್ ಒಪ್ಪಿರಲಿಲ್ಲ ಅಂತ ಹೇಳ್ಬಿಟ್ಟು ಸಿಯಾಳು ಕೂಡ ಹೊಸ ವಾದವನ್ನು ಶುರು ಮಾಡ್ಕೊಂಡಿದ್ದಾಳೆ. 7 ತಿಂಗಳಲ್ಲಿ ಇಬ್ಬರು ಪ್ರೇಮಿಗಳು, ಕಿಯಾ ಮತ್ತು ಅವನ ಪ್ರೇಮಿ ಇಬ್ಬರು ಕೂಡ 2004 ಬಾರಿ ಫೋನ್ನಲ್ಲಿ ಮಾತನಾಡ್ಕೊಂಡಿದ್ದಾರೆ. ಈಗ ಜೈಲ್ ಪಾಲಾಗ್ತಿದ್ದಂತಹ ಪ್ರೇಮಿಗಳಿಬ್ಬರು ವರ್ಷೆ ಕೂಡ ಬದಲಾಗಿದೆ. ಆರೋಪ ಪ್ರತ್ಯಾರೋಪ ಏನಿದೆ ಕಂಪ್ಲೀಟಾಗಿ ಜೋರಾಗಿದೆ. ಒಂದು ಕಡೆಯಿಂದ ಆರೋಪ ಬರ್ತಾ ಇತ್ತು, ಪ್ರತ್ಯಾರೋಪ ಏನು ಇನ್ನೂ ಸಿಕ್ಕಿರಲಿಲ್ಲ. ಆದರೆ ಈಗ ಆರೋಪದ ಜೊತೆಗೆ ಪ್ರತ್ಯಾರೋಪ ಕೂಡ ಜೋರಾಗಿದೆ. ಪುಣೆಯ ಲೋಹಗಢ ಕೋಟೆಯಲ್ಲಿ ಉದ್ಯಮಿ ಕೇತನ್ ಅಗರ್ವಾಲ್ ಅವರನ್ನು ಮೇಲ್ಗಡೆಯಿಂದ ಕೆಳಕ್ಕೆ ತಳ್ಳಿ ಕೊಂದ ಪ್ರಕರಣ ದಿನಕ್ಕೊಂದು ಕ್ಷಣಕ್ಕೊಂದು ಆಘಾತಕಾರಿ ತಿರುವು ಪಡ್ಕೊಳ್ತಾನೆ ಇದೆ. ಇಷ್ಟು ದಿನ ಕೌಟುಂಬಿಕ ಒತ್ತಡದಿಂದ ಕೊಲೆ ಮಾಡಿದ್ದಾಗಿ ಹೇಳಿದಂತಹ ಅಂತಕಿ ಸಿಯಾ, ಇಷ್ಟು ದಿನ ಫ್ಯಾಮಿಲಿಯಿಂದ ಪ್ರೆಷರ್ ಇತ್ತು, ಮದುವೆ ಮಾಡ್ಕೊ ಅಂತ, ಹಾಗಾಗಿ ನಾನು ಕೊಲೆ ಮಾಡಿದ್ದೀನಿ ಅಂತ ಹೇಳಿದಂತಹ ಸಿಯಾ ಗೋಯಲ್ ಈಗ ಪೊಲೀಸರ ಮುಂದೆ ಹೊಸ ವಾದವನ್ನು ಮಂಡಿಸಿದ್ದಾಳೆ. ನನಗೆ ಈ ಮದುವೆ ಇಷ್ಟ ಇರಲಿಲ್ಲ ಅಂತ ಕೇತನ್ ಬಳಿ ಆಲ್ರೆಡಿ ನಾನು ಹೇಳಿದ್ದೆ, ಆದರೆ ನಮ್ಮದು ಒಂದು ಸ್ವಲ್ಪ ರೆಪ್ಯೂಟೆಡ್ ಫ್ಯಾಮಿಲಿ, ಅಂದರೆ ಪ್ರಭಾವಿ ಹಾಗೆ ರಿಚ್ ಫ್ಯಾಮಿಲಿ, ನಾವು ರಿಚ್ ಕುಟುಂಬದವರು, ನೀನು ನನ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ, ಓಡೋಗ್ತೀಯಾ ಹೋಗು, ನೀನು ಎಲ್ಲಿಗೆ ಬೇಕಾದರೂ ಓಡೋಗು, ನೀನು ಎಲ್ಲಿದ್ದರೂ ಕೂಡ ಹುಡುಕೊಂಡು ನಾನು ಬರ್ತೀನಿ ಅಂತ ಕೇತನ್ ಅವರು ಹೇಳಿದ್ನಂತೆ. ಅದಕ್ಕೆ ಸಿಯಾ ಅವರು ತನಿಖಾಧಿಕಾರಿಗಳಿಗೆ ಎಲ್ಲ ವಿಚಾರಗಳನ್ನು ತಿಳಿಸಿದ್ದಾರೆ. ಅದ್ಯಾಗೋ ಆಕೆಯ ಈ ಹೇಳಿಕೆಯನ್ನು ಪೊಲೀಸರು ಕೂಡ ಪರಿಶೀಲನೆಗೆ ಒಳಪಡಿಸಿದ್ದಾರೆ. ಇದೆಲ್ಲ ನಿಜನಾ, ಸುಳ್ಳು ಹೇಳ್ತಿರ್ಬೋದಾ, ಅಥವಾ ಇದೆಲ್ಲ ಸತ್ಯನಾ, ಇದು ನಡೆದಿತ್ತ ಅಂತ ಪರಿಶೀಲನೆಗೆ ಈಗ ಒಳಪಡಿಸಿದ್ದಾರೆ. ಅದ್ರ ಜೊತೆಗೆ ಕೊಲೆಗೂ ಮುನ್ನ ಕೂಡ ಓಡೋಗೋಕ್ಕೆ ಪ್ಲ್ಯಾನ್ ಇಬ್ಬರೂ ಕೂಡ ಮಾಡಿರ್ತಾರೆ. ಆದರೆ ಪೊಲೀಸ್ ಮೂಲಗಳ ಪ್ರಕಾರ ಇದೆಲ್ಲ ಕೂಡ ಬೆಳಕಿಗೆ ಬಂದಿದೆ. ಸಿಯಾ ಹಾಗೆ ಆಕೆಯ ಪ್ರಿಯಕರ ಚೇತನ್ ಚೌಧರಿ ಆರಂಭದಲ್ಲಿ ಮದುವೆಯನ್ನು ತಪ್ಪಿಸೋದಕ್ಕೆ ಓಡೋಗಿ ಮದುವೆ ಆಗೋದಕ್ಕೂ ಕೂಡ ನಿರ್ಧರಿಸಿದ್ರು ಇಬ್ರು. ಆದರೆ ಅಪ್ಪ ಅಮ್ಮ ಸಾಮಾಜಿಕ ಪ್ರತಿಷ್ಠೆಗೆ ಧಕ್ಕೆ ಬರಬಾರ್ದು ಅಂತ ಹೇಳ್ಬಿಟ್ಟು ಅದರಿಂದ ಕೂಡ ಸರಿದಿದ್ರು. ಇಬ್ಬರು ಓಡೋಗೋದು ಬೇಡ, ಇದೆಲ್ಲ ಫ್ಯಾಮಿಲಿಗೆ ತುಂಬ ಕಷ್ಟ ಆಗುತ್ತೆ, ತುಂಬ ನೋವನ್ನು ಅನುಭವಿಸ್ತಾರೆ, ಬೇಡ ಅಂತ ಅಲ್ಲಿಗೆ ಸ್ಟಾಪ್ ಮಾಡಿದರು. ಅದಾದ ನಂತರ ಹೆಂಗಾದರೂ ಮಾಡಿ ಕೇತನನ್ನು ಸಾಯಿಸಬೇಕು ಅಂತ ಡಿಸೈಡ್ ಮಾಡ್ತಾರೆ. ಇಬ್ಬರೂ ಕೂಡ ಒಂದಷ್ಟು ದಾರಿನ ಹುಡುಕ್ತಾರೆ, ನಾವಿಬ್ಬರು ಒಂದಾಗೋದಕ್ಕೆ ಕೇತನನ್ನು ಏನು ಮಾಡಬೇಕು ಅಂತ. ಸೊ ಫೈನಲಿ ಕೇತನನ್ನು ಸಾಯಿಸಿದ್ರೇ ನಾವಿಬ್ಬರು ಕೂಡ ಬದುಕೋದಕ್ಕೆ ಸಾಧ್ಯ ಅಂತ ಫಿಕ್ಸ್ ಆಗ್ತಾರೆ. ಚೇತನ್ ನಡುವಿನಂತಹ ಒಂದು ಸಂಬಂಧ 2025ರಲ್ಲಿ ದೀಪಾವಳಿ ಪಾರ್ಟಿಯಲ್ಲಿ ಅವರಿಬ್ಬರ ನಡುವೆ ಒಂದು ಪ್ರೀತಿ ಶುರುವಾಗುತ್ತೆ, ಚೇತನ್ ಹಾಗೆ ಸಿಯಾ ನಡುವೆ. ಒಂದೆಡೆ ಕುಟುಂಬಸ್ಥರು ನವೆಂಬರ್ನಲ್ಲಿ ನಡೆಯಬೇಕಿದ್ದಂತಹ 17 ಕೋಟಿ ರೂಪಾಯಿ ವೆಚ್ಚದ ಅದ್ದೂರಿ ಮದುವೆಗೆ ಜೈಪುರದಲ್ಲಿ ಅರಮನೆ ಕೂಡ ಬುಕ್ ಆಗಿರುತ್ತೆ. ಅದ್ರ ಜೊತೆಗೆ ಖಾಸಗಿ ಜೆಟ್ಗಳನ್ನು ಕೂಡ ಬುಕ್ ಮಾಡಿರ್ತಾರೆ. ಈತ ಪ್ರೇಮಿಗಳಿಬ್ಬರು ಕೂಡ ಫೋನ್ನಲ್ಲಿ ಇಬ್ಬರು ಬ್ಯುಸಿಯಾಗಿರ್ತಾರೆ. ಆ ಕಡೆ ಒಂದು ಕಡೆ ಅಪ್ಪ ಅಮ್ಮ ಮದುವೆ ಮಾಡಬೇಕು ಅಂತ, ಈ ಕಡೆ ಲವರ್ಸು ನಾವಿಬ್ಬರು ಒಂದಾಗೋದಕ್ಕೆ ಏನು ಮಾಡಬೇಕು ಅಂತ. ಕಳೆದ ಕೆಲವು 7 ತಿಂಗಳಲ್ಲಿ 2004 ಬಾರಿ ಇಬ್ಬರು ಕೂಡ ಮಾತನಾಡಿದ್ದಾರೆ. ಬರೋಬ್ಬರಿ 238 ಗಂಟೆಗಳ ಕಾಲ ಇಬ್ಬರು ಮಾತನಾಡಿದ್ದಾರೆ. ಈ ಕೊಲೆ ಬಗ್ಗೆ, ಸಂಚಿನ ಬಗ್ಗೆನೇ ಮಾತನಾಡಿದ್ದಾರೆ ಅಂತ ಪೊಲೀಸರ ತಾಂತ್ರಿಕ ತನಿಖೆಯಲ್ಲಿ ಈಗ ಬಹಿರಂಗ ಆಗಿದೆ. ಆದರೆ ಈಗ ಅವರ ತಾಯಿ, ಸಿಯಾಳ ತಾಯಿ ಕೂಡ ಒಂದು ಕಡೆ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ನನ್ನ ಮಗಳೇನು ತಪ್ಪಿತಸ್ಥಳೆ ಅಂತ ಏನಾದರೂ ಸಾಬೀತಾದರೆ ನನ್ನ ಮಗಳನ್ನು ಕೂಡ ಅದೇ ಕೋಟೆಯಿಂದ ತಳ್ಳಿ ಅವಳನ್ನ ಕೊಲ್ಲಬಹುದು. ಸಿಯಾ ಬಗ್ಗೆ ತಂದೆಯವರು ಕೂಡ ಪಾಪ ಭಾವುಕರಾಗಿ ಮಾತನಾಡಿದ್ದಾರೆ.
ಇದೆಲ್ಲದೂ ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ಲು. ಪ್ಲ್ಯಾನ್ ಎ, ಪ್ಲ್ಯಾನ್ ಬಿ, ಪ್ಲ್ಯಾನ್ ಸಿ, 3 ಪ್ಲ್ಯಾನನ್ನು ಮಾಡ್ಕೊಂಡಿದ್ಲು. ಫೈನಲಾಗಿ ಪ್ಲ್ಯಾನ್ ಸಿ ಸಕ್ಸಸ್ ಆಗಿದೆ. ಮೊದಲನೇ ಬಾರಿ ಕೂಡ ಬಂಡೆಯಿಂದ ಕೆಳಗಡೆ ತಳ್ಳಿದಾಗ ಆತ ಪೊದೆಯಿಂದ ಹಿಡ್ಕೊಂಡು ಮೇಲ್ಗಡೆ ಬರ್ತಾನೆ. ಆಗ ಹಾವು ಬಂತು ಅಂತ ಸುಳ್ಳು ಹೇಳಿ ತಪ್ಕೊಂಡು ನಾಟಕ ಆಡಿರ್ತಾಳೆ. ಈ ಪ್ರಯತ್ನ ವಿಫಲವಾದಾಗ ಪ್ರೇಮಿಗಳಿಬ್ಬರೂ ಕೂಡ ಸೇರಿಕೊಂಡು ಇನ್ನೊಂದು ಎಕ್ಸ್ಟ್ರಾಡಿನರಿ ಪ್ಲ್ಯಾನನ್ನು ಮಾಡ್ಕೊಳ್ತಾರೆ. ಜೂನ್ 18ನೇ ತಾರೀಕು ಮತ್ತೆ ಕೇತನನ್ನು ಅದೇ ಕೋಟೆಗೆ ಕರ್ಕೊಂಡೋಗಿ, ಈ ಬಾರಿ ಚೇತನನ್ನು ಕೂಡ ಜೊತೆ ಕರೆದುಕೊಂಡೋಗಿ ಇಬ್ಬರೂ ಸೇರಿಕೊಂಡು ಕೇತನನ್ನು ಹಿಂದಿನಿಂದ ತಳ್ಳಿ 400 ಅಡಿ ಆಳದ ಕಂದಕಕ್ಕೆ ತಳ್ಳಿ ಮುಗಿಸಿದ್ದಾರೆ. ಆದರೆ ಅದು ಕೊಲೆ ಅಲ್ಲ, ಅದೊಂದು ಅಪಘಾತ, ಅದೊಂದು ಇನ್ಸಿಡೆನ್ಸ್ ಅಂತ ತೋರಿಸೋದಕ್ಕೆ ಇಬ್ಬರು ಕೂಡ ಮುಂದಾಗಿದ್ದಾರೆ. ಅದು ಇಬ್ಬರು ಕೂಡ ಯಶಸ್ವಿಯಾಗಿದ್ದರು. ಆದರೆ ಸಿಯಾ ಮುಖದಲ್ಲಿ ದುಃಖವಿರಲಿಲ್ಲ. ಆ ದುಃಖವಿಲ್ಲದನ್ನು ಕಂಡು ಪೊಲೀಸರು ಬಂಧಿಸಿದಂತಹ ತಕ್ಷಣ ಇಬ್ಬರ ಕಳ್ಳು ಪ್ರೇಮದ ನಾಟಕ ಬಯಲಾಗಿದೆ. ಈಗ ಇಬ್ಬರು ಕೂಡ ಜೈಲಿನಲ್ಲಿದ್ದಾರೆ. ಒಬ್ಬರ ಮೇಲೊಬ್ಬರು ತಪ್ಪು ಹೊರಿಸೋದಕ್ಕೆ ಆರಂಭಿಸಿದ್ದಾರೆ. ನನಗೆ ಸಿಯಾಳನ್ನು ಕರ್ಕೊಂಡು ಓಡೋಗೋದಷ್ಟೇ ಗುರಿಯಾಗಿತ್ತು, ಆದರೆ ಕೇತನನ್ನು ಕೊಲ್ಲುವಂತೆ ನನ್ನನ್ನು ಸಂಪೂರ್ಣವಾಗಿ ಪ್ರೇರೇಪಿಸಿದ್ದೆ ಸಿಯಾ ಅಂತ ಚೇತನ್ ಅವರು ಹೇಳಿದ್ದಾರೆ. ಕೊಲೆ ಮಾಡೋದು ಚೇತನ್ ಐಡಿಯಾ ಆಗಿತ್ತು. ಜೂನ್ 14ನೇ ತಾರೀಕು ಮೊದಲ ಕೊಲೆ ಯತ್ನ ವಿಫಲವಾದಾಗ ಚೇತನನ್ನು ಮುಂದೆ ಮಗುವಿನಂತೆ ಕಣ್ಣೀರು ಹಾಕಿದ್ದ, ನನ್ನ ಮುಂದೆ ಮಗುವಿನಂತೆ ಕಣ್ಣೀರು ಹಾಕಿದ್ದ, ಹಾಗಾಗಿ ನಾನು ಒಪ್ಕೊಳ್ಬೇಕಾಗಿತ್ತು ಅಂತ ಇಬ್ಬರೂ ಪ್ರೇಮಿಗಳು ಒಬ್ಬರ ಮೇಲೆ ಒಬ್ಬರು ಆಪಾದನೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಇದು ಏನು ನಡೀತು, ಇದ್ರ ಹಿಂದೆ ಯಾರು ಕೈವಾಡ ಇತ್ತು, ನಿಜವಾದ ಕೊಲೆಗಾರ ಅಥವಾ ಕೊಲೆಗಾರ್ತಿನ ಯಾರು, ಇಬ್ಬರಲ್ಲಿ ಯಾರು ಫೋರ್ಸ್ ಮಾಡಿದ್ದು ಅಂತ ಹೇಳ್ಬಿಟ್ಟು ಇನ್ನೂ ಕೂಡ ಬೆಳಕಿಗೆ ಬಂದಿಲ್ಲ. ಕಾದು ನೋಡಬೇಕು. ಇಬ್ಬರು ಕೂಡ ವಾದ ಪ್ರತ್ಯಾರೋಪ, ಆರೋಪ ಪ್ರತ್ಯಾರೋಪ, ವಾದ ವಿವಾದ ಎಲ್ಲ ನಡೀತಾ ಇದೆ. ಕಾದು ನೋಡಬೇಕು ಇಬ್ಬರ ನಡುವೆ ಏನು ನಡೆದಿತ್ತು ಅಂತ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.